ಕೆ ಶಿವಕುಮಾರ್ ಅಂತ ತಗೊಳ್ಳಿ ಈ ಕಡೆ ಬರ್ತಾ ಇದೆಯಾ? ಹಾಂ ಹೋಗ್ಲಿ ಸರ್. ಕುಂದಗೋಳ ತಾಲೂಕಿನಲ್ಲಿ ಮಾಜಿ ಶಾಸಕ ದಿವಂಗತ ಶಿವಳ್ಳಿ ಅವರ ತದ್ರೂಪಿ ವಿನೋದ್ ಅಸೋಟಿ ಅವರನ್ನು ಗೆಲ್ಲಿಸಿ ತರಬೇಕಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತದಾರರಲ್ಲಿ ಮನವಿ ಮಾಡಿದ್ರು. ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಪರ ಕುಂದಗೋಳ ಪಟ್ಟಣದಲ್ಲಿ ನಡೆದ ಪ್ರಚಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿಎಂ, ಕುಂದಗೋಳ ತಾಲೂಕಿನ ಮಾಜಿ ಶಾಸಕ ದಿವಂಗತ ಶಿವಳ್ಳಿ ಅವರನ್ನು ನೆನೆದು ಭಾಷಣ ಮಾಡಿದರು. ಈ ವೇಳೆ ವೇದಿಕೆಯ ಮೇಲಿದ್ದ ಶಿವಳ್ಳಿಯವರ ಧರ್ಮಪತ್ನಿ ಶಾಸಕಿ ಕುಸುಮಾವತಿ ಶಿವಳ್ಳಿ ಅವರು ಭಾವುಕರಾದ ಸನ್ನಿವೇಶ ಕಂಡು ಬಂದಿತು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೀಶ್ವರ ನ್ಯೂಸ್ ಫಸ್ಟ್. ನಾನು ಮೆಹಬೂಬ್. ದಿವಂಗತ ಶಿವಳ್ಳಿನ ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಕರ್ತವ್ಯಕ್ಕೆ ಲೋಪ ಆದಂಗೆ ಆಗ್ತದೆ. ಇವತ್ತು ಶಿವಳ್ಳಿ ಬದುಕಿದ್ರೆ ಇವತ್ತು ಆತ ಕೂಡ ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ. ಏನ್ ಮಾಡ್ತೀರಿ, ಭಗವಂತನ ಲೀಲೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನ್ ಸಾಧನೆ ಮಾಡ್ತಾರೆ ಅಂತ ಬಹಳ ಮುಖ್ಯ. ಹಂಗೆ ಆತ ನಿಮ್ಮಲ್ಲಿ ಏನು 3 ಬಾರಿ ವಿಧಾನಸಭೆಗೆ ಪ್ರವೇಶ ಆಗಿ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ, ನಿಮ್ಮೆಲ್ಲರ ಹೃದಯವನ್ನ ಗೆದ್ದಿದ್ದ ಅಂತೇಳಿ ನಾನು ನಂಬ್ಕೊಂಡು ಆತನಿಗೆ ನೀವೆಲ್ಲ ಅವನ ಕೊನೆ ಉಸಿರಿರುವವರು ಕೂಡ ತಾವೆಲ್ಲ ಜೊತೆಲಿದ್ರಿ. ಅದಾದ್ಮೇಲೆ ಅವರ ಧರ್ಮಪತ್ನಿಯನ್ನು ಕೂಡ ನಾವು ಕುಸುಮನನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರು. ಇವತ್ತು ಯತೀಂದರ್ ಅವರು ಬಹಳ ಚೆನ್ನಾಗಿ ಕೆಲವು ವಿಚಾರಗಳನ್ನ ಮಾತಾಡಿದ್ರು. ಶಿವಳ್ಳಿಯ ಮತ್ತೊಬ್ಬ ತದ್ರೂಪಿ ವಿನೋದ್ ಅಸೋಟಿ. ಸರಳತೆಗೆ ಮತ್ತೊಂದು ಹೆಸರು ವಿನೋದ್ ಅಸೋಟಿ. ನೀವೇನಲ್ಲಿ ಹೋಗಿ ಡೆಲ್ಲಿಗೆ PA ತಗೊಂಡು ಗನ್ಮೆನ್ ತಗೊಂಡು ಇನ್ನೊಬ್ಬನ ಹಿಡ್ಕೊಂಡು ಹೋಗ್ಬೇಕಾಗಿಲ್ಲ. ಅವನೇ ನಿಮ್ ಮನೆಗೆ ಬಂದು ನಿಮ್ ಮನೆ ಸೇವೆನ ಪ್ರಾಮಾಣಿಕವಾಗಿ ಮಾಡ್ತಾನೆ. ಅಷ್ಟು ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯನವ್ರು ಹುಡುಕಿ ಈ ನಮ್ಮ ಒಂದು ಸಣ್ಣ ಕುರಿ ಟಗರನ್ನ ರೆಡಿ ಮಾಡಿದೀವಿ. ಎಲ್ಲ ಜಾತಿ ಎಲ್ಲ ಧರ್ಮದವರು ಪ್ರೀತಿಯಿಂದ ಕಾಣ್ಬೋದು. ನಮ್ಮ ಜಾತಿ ಇಲ್ಲ, ನಮ್ಮ ಧರ್ಮ ಇಲ್ಲ. ಒಳ್ಳೆ ಹುಡುಗ, ಸರಳತೆ, ಹೆಸರು ಯುವಕ, ಮುಂದಕ್ಕೆ ಬರ್ತಾನೆ, ಒಳ್ಳೆ ಫಸ್ಟ್ ಕ್ಲಾಸು. ಇನ್ನ ಒಂದು 25-30 ವರ್ಷ